ಇಪ್ಪತ್ತೊಂದರಂದು ಒಳ ಮೀಸಲಾತಿ ಹೋರಾಟ ಸಮಿತಿ ಕ್ರಾಂತಿಕಾರಿ ಪಾದಯಾತ್ರೆ. ಶಿವಪ್ಪ ಮಾದಿಗ ಗಂಗಾವತಿ ಪರಿಶಿಷ್ಟ ಜಾತಿಯ ಒಳ ಮೀಸಲಾತಿ ಅನುಷ್ಠಾನಕ್ಕೆ ಒತ್ತಾಯಿಸಿ ಒಳ ಮೀಸಲಾತಿ ಹೋರಾಟ ಸಮಿತಿ ಹರಿಹರದಿಂದ ಆರಂಭಗೊಂಡ ಕ್ರಾಂತಿಕಾರಿ ಪಾದಯಾತ್ರೆ ಇದೇ ದಿನಾಂಕ 21ರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಬೃಹತ್ ಸಮಾವೇಶ ಹಾಗೂ ರಾಜ್ಯಪಾಲರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಗುವುದೆಂದು ಮಾದಿಗ ಸಮಾಜದ ಯುವ ಮುಖಂಡ ಶಿವಪ್ಪ ಮಾದಿಗ ಹೇಳಿದರು. ಅವರು ಮಂಗಳವಾರದಂದು ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಒಳ ಮೀಸಲಾತಿಗೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವವಾದ ತೀರ್ಪು ನೀಡಿದ್ದರೂ ಸಹ ಕಣ್ಣು ಕಿವಿ ಇಲ್ಲದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಅನುಷ್ಠಾನಗೊಳಿಸಲು ಹಿಂದೇಟು ಹಾಕುತ್ತಿರುವುದು ಸಮಾಜ ಖಂಡಿಸುತ್ತದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಹುಲಿಗೇಶ್ ದೇವರಮನಿ, ಬಸವರಾಜ್, ಚಂದ್ರಶೇಖರ್, ದುರ್ಗೇಶ್ ದೊಡ್ಡಮನಿ, ಸಂದೀಪ್, ಹನುಮಂತಪ್ಪ ಡಗ್ಗಿ ಇತರರು ಕ್ರಾಂತಿಕಾರಿ ಪಾದಯಾತ್ರೆ ಕುರಿತು ಮಾತನಾಡಿದರು. ಸೇರಿ ನಾವು ಒಂದು ಪತ್ರಿಕೆ ಭವನ ಮಾಡಲು ಇಲ್ಲಿ ಬಂದಂಥ ಪತ್ರಿಕಾ ಮಾಧ್ಯಮದಲ್ಲೂ ಹಾಗೂ ನನ್ನ ಮಾದಿಗ ಸಮಾಜ ಹಿರಿಯ ಮುಖಂಡರು ಹಾಗೂ ನನ್ನ ತಮ್ಮಗಳಾದಂಥ ಎಲ್ಲರಿಗೂ ಮಾದಿಗ ಸಮಾಜ ವತಿಯಿಂದ ಅವರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಒಳ ಮೀಸಲಾತಿ ಹೋರಾಟ ಸಮಿತಿ ವತಿಯಿಂದ ಹರಿಹರದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಈಗಾಗಲೇ ಪಾದಯಾತ್ರೆ ಮಾಡುವಂಥ ನಮ್ಮ ಭಾಸ್ಕರ್ ರಾವ್ ಅಂತೇಳಿ ಅವ್ರ ನೇತೃತ್ವದಲ್ಲಿ ಪಾದಯಾತ್ರೆ ಮಾಡಿಕೊಂಡು ಬರ್ತಿದ್ದಾರೆ. 21ನೇ ತಾರೀಕಿಗೆ ನಾವು ರಾಜಭವನ್ ಹೊರಬಿಟ್ಟಿನಲ್ಲಿ ಅವರು ಮನವಿ ಪತ್ರ ಕೊಡ್ತೀವಿ. ಯಾಕಂದರೆ ರಾಜ್ಯದಂತಲ್ಲಿ ಒಳ ಮೀಸಲಾತಿ ಎಷ್ಟೋ ವಿರೋಧಗಳು ಬರ್ತದೆ. 30 ವರ್ಷಗಳಿಂದನೇ ನಾವು ಹೋರಾಟ ಮಾಡಿಕೊಂತ ಬರ್ತೀವಿ. ನಾನು ಸುಮಾರು ಈಗ ನನ್ನ ತಿಳಿದುಬಿಡಿ ನಾನು 15 ವರ್ಷಗಳಿಂದನೇ ನನ್ನ ತಿಳಿದುಬಿಟ್ಟಿಂದ ನಾನು ಹೋರಾಟ ಮಾಡಿಕೊಂತ ಬರ್ತೀನಿ. ನನ್ನಿಂದ ಇದ್ದಂಥ ಹಿರಿಯರು ಕೂಡ ಹೋರಾಟ ಮಾಡಿಕೊಂತ ಬರ್ತಿದ್ದಾರೆ. ಇದಕ್ಕೆಲ್ಲ ಅಡ್ಡ ಆಗದಂಥ ವ್ಯಕ್ತಿಗಳು ಯಾರಂದ್ರೆ ನಮ್ಮ ರಾಜಕಾರಣಿಗಳೇ, ನಮ್ಮ ದಲಿತ ಸಂಘಟನೆಗಳೇ. ಈಗಿರುವಂಥ HK ಮುನಿಯಪ್ಪ ಅವರು ಹಾಗೂ RB ತಿಮ್ಮಪ್ಪ ಅವರು ಕಾಂಗ್ರೆಸ್ ಅವರು ಯಾಕೆ ಹಿಂದೇಟ್ ಆಗ್ತದಾರೆ ಗೊತ್ತಿಲ್ಲ. ಸುಮಾರು 3 ತಿಂಗಳವರೆಗೆ ಅವಕಾಶ ಕೊಟ್ಟಿದ್ರು. ನಮಗೆ 3 ತಿಂಗಳ ಒಳಗಡೆ ನಿಮಗೆ ಮೀಸಲಾತಿಯನ್ನು ನಾವು ದೊರಕಿಸ್ಕೊಡ್ತೇವಪ್ಪ ಅಂತ ಹೇಳಿಕೆ ಕೊಟ್ಟಿದ್ರು. ಈಗಿದ್ದಂಥ ನಾಗಮೋಹನ್ ದಾಸನ್ ಅವರು ಕೂಡ ಟೈಮ್ ಕೇಳಿದ್ರು, 3 ತಿಂಗಳ ಒಳಗಡೆ ಸದಸ್ಯ ಆಯೋಗವನ್ನು ಜಾರಿಗೆ ಮಾಡ್ತು ಅಂತ ಹೇಳಿದ್ರು. 3 ತಿಂಗಳ ಕಳೆದರೂ ಕೂಡ ಏನಾದರೂ ನಮಗೆ ಒಳ ಮೀಸಲಾತಿ ಸಿಗ್ತಾ ಇಲ್ಲ. ಯಾಕಂದ್ರೆ ನಾವು ಹೋರಾಟ ಮಾಡಿಕೊಂತ ಬರ್ತೀವಿ. ಸ್ವಾಮಿ, ನಾವು ಬಡವರು, ನಾವು ಈಗ ಎಜುಕೇಶನ್ ಓದ್ತದೆ, BEd ಡಿಗ್ರಿ ಆಗಲಿ, ನಂದೇ PUC ಸೆಕೆಂಡ್ ಇಯರ್ ಓದಿದ್ದೀನಿ. ನಾನೇ ಕೆಲಸಕ್ಕೆ ಅಡ್ಡಾಡೋದನ್ನು ಭಾಳ ಕಷ್ಟಪಟ್ಟಿದ್ದೀನಿ. ಆದರೂ ನನಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿಲ್ಲ. ಏನು ಮಾಡ್ತೀನಿ, ನಾನು ಹೋದಂಥ ಅಣ್ಣ ತಮ್ಮರ ಸಮಾಜ ಕೂಡ ನನ್ನ ಅಕ್ಕ ತಂಗಿಯರು ಹೋದರೆ ಮುಂದೆ ಸಿಗುವಂತೇಳಿ ನಮಗೆ ಏನಪ್ಪ ಸೌಲಭ್ಯ ಸಿಗಲಿ, ನಮ್ಮ ಅಣ್ಣ ತಮ್ಮರು ನೌಕರಿ ಸಿಗಲಿ, ಅದು ಸರಿ ಹೋರಾಟ ಮಾಡ್ತೀವಿ. ನಾವೇನು ಇನ್ನೊಬ್ಬರ ಆಸ್ತಿ ಕೇಳ್ತಿಲ್ಲ, ನಮ್ಮ ಆಸ್ತಿ ನಮ್ಗೆ ಕೇಳ್ತದೆ, ಹೋರಾಟ ಮಾಡಿಕೊಂಡು. ಇನ್ನು ನೀವ್ಯಾಕೆ ರಾಜಕಾರಣಿಗಳು ನಮ್ಮ ಹತ್ತಿಕ್ತಿದ್ರೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಜಾತಿ ಯಾವ ಜಾತಿ ವಿರೋಧ ಮಾಡ್ತಿಲ್ಲ. ಒಂದೇ ಜಾತಿ, ಆ ಜಾತಿ, ಈ ಜಾತಿ ಅಂತಲ್ಲ. ಯಾವ ಜಾತಿಗೆ ಏನಾದ್ರು ಪ್ಲೇಸ್ ಕೊಡೋಕೆ ಅವ್ರಿಗೆ ಕೊಡಿ. ಯಾವ ಜಾತಿ ಹೆಚ್ಚೈತೆ ಆ ಜಾತಿಗೆ ಮೀಸಲಾತಿ ಕೊಡಿ ಅಂತ ಕೇಳ್ತದೆ. ಯಾಕಂದ್ರೆ ನೀವು ರಾಜಕೀಯಗಳು ಒಂದು JDS ಆಯ್ತು, BJP ಆಯ್ತು, ಕಾಂಗ್ರೆಸ್ ಆಯ್ತು, ನಮ್ಮ ದಲಿತರ ಅಂತ ವೋಟ್ ಬ್ಯಾಂಕ್ ಕಷ್ಟ ಮಾಡ್ಕೊಂಡ್ಬಿಟ್ಟಿದ್ರಿ ನೀವು. ಯಾಕೆ ವೋಟ್ ಬ್ಯಾಂಕ್ ಮಾಡಿದ್ರೆ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ಬರುವಂತಹ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಮಾದಿಗ ಸಮಾಜ ವತಿಯಿಂದನೇ ಆ ಚುನಾವಣೆ ಬಹಿಷ್ಕಾರ ಆಗ್ತೀವಿ. ಒಳ ಮೀಸಲಾತಿ ನಮಗೆ ಖಂಡಿತವಾಗಿ ಈ ತಿಂಗಳೊಳಗೆ ನಮಗೆ ಜಾರಿಗೆ ಆಗಬೇಕು. ಒಂದು ವೇಳೆ ಜಾರಿಗೆ ಆಗಿದಂತ ಸಿದ್ದರಾಮಯ್ಯ ಯಾವ ಊರಿಗೆ ಯಾವ ತಾಲೂಕಿನಲ್ಲಿ ಬರ್ತಾರೋ ನಾವು ಕಪ್ಪು ಬಾವುಟ ತೋರಿಸ್ತೀವಿ. ಯಾಕಂದ್ರೆ ನಮಗೆ ಹೋರಾಟ ಮಾಡಿ 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 ಮನುಷ್ಯರು ಹುಚ್ಚಿಗೆ ಉಂಟಾನೆ. ಹಿಂದೆಂತ ಹುಬ್ಬಳ್ಳಿಯಲ್ಲಿ ಎಷ್ಟೋ ಜನ ನಮ್ಮ ದಲಿತ ಕುಟುಂಬಗಳು ಸತ್ತೋದ್ರು. ಯಾಕಂದ್ರೆ ಅವರೇ ನಂಬಿಕೆ ಜೀವನ ಮಾಡ್ತಿರ್ತಾರೆ ಮಕ್ಕಳುಗಳು. ಆ ಬೀದಿ ಪಾಲ ಆದ್ರೆ ಹಿಂದೆಂತ ಹೆಚ್ಚು ಅಂದಿನ ಸಾಹೇಬರು ಅವ್ರಿಗೆ ಪರಿಹಾರ ಕೊಡೋಕಂದ್ರೆ ಸುಮಾರು ಎಷ್ಟೋ ವರ್ಷದ ಮೇಲೆ ಪರಿಹಾರ ಕೊಟ್ಟರು. ಸ್ವಾಮಿ, ನಾವು ಹೋರಾಟ ಮಾಡ್ತಾ ಇದೀವಿ, ನಮ್ಮ ಅಕ್ಕ ನಮಗೆ ಕೊಡಿ, ನಾವು ಯಾರು ಅಪ್ಪನ ಆಸ್ತಿ ಕೇಳ್ತಾ ಇಲ್ಲ, ನಮ್ಮ ಆಸ್ತಿ ನಾವು ಕೇಳ್ತಾ ಇದೀವಿ. ಯಾಕೆ ಕೊಡ್ತಿದ್ರೆ, ಯಾಕೆ ಸಂತೈಸ್ತಾರೆ ಅಂತ ಗೊತ್ತಿಲ್ಲ ನಮಗೆ. ನಾವು 21ನೇ ತಾರೀಕಿಗೆ ಬರ್ತಾ ಇದೀವಿ. ಬೆಂಗಳೂರಲ್ಲಿ ಮುತ್ತಿಗೆ ಹಾಕ್ತಾ ಇದೀವಿ. ಅದು ಮುನಿಯಪ್ಪ ಮನೆಗೆ ಮುತ್ತಿಗೆ ಹಾಕ್ತೀವಿ, ಮಾದೇವಪ್ಪನ ಮನೆಗೆ ಮುತ್ತಿಗೆ ಹಾಕ್ತೀವಿ, RB ತಿಮ್ಮಪ್ಪರು ಯಾವರಿಗೆ ಕೇಳಂಗಿಲ್ಲ. ನಮ್ಮ ಸಮಾಜ ಹೋರಾಟ ಮಾಡ್ತಾ ಇದೀವಿ. ನಮ್ಮ ಹೋರಾಟಕ್ಕೆ ಒಂದು ಪ್ರತಿಬಿಂಬವಾಗಿ ಒಳ ಮೀಸಲಾತಿ ಕೊಡಬೇಕು. ನೀವು ಒಂದು ವೇಳೆ ಕೊಟ್ಟಿಲ್ಲ ಅಂದ್ರೆ ನೀವು ಯಾವ ಜಾಗಕ್ಕೆ ಹೋಗಿ, ಯಾವ ತಾಲೂಕಿನಾಗ ಹೋಗಿ, ಅಲ್ಲಿ ನಮ್ಮ ಸಮಾಜ, ಅಣ್ಣ ತಮ್ಮ ಸಮಾಜಕ್ಕೆ ನಾವು ಮೆಸೇಜ್ ಕೊಡ್ತೀವಿ, ಅಲ್ಲಿ ಕಪ್ಪು ಬಾಡು ತೋರಿಸ್ತೀವಿ, ನಿಮ್ಗೆ ಮುಕ್ತಿಗೆ ಹಾಕ್ತೀವಿ. ಈ ಮುಖಾಂತರ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಒಳ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಹರಿಹರದಿಂದ ಬೆಂಗಳೂರೊಳಗೆ ಕ್ರಾಂತಿಕಾರಿ ಪಾದಯಾತ್ರೆ ಅಂತ. ಯಾಕಪ್ಪ ಅಂದ್ರೆ ಮಾದಿಗೆ ಸಮಾಜ ಸುಮಾರು 35 ವರ್ಷದಿಂದ ಮೀಸಲಾತಿಗಾಗಿ ಹೋರಾಟ ಮಾಡಿದ್ದಾರೆ. ಯಾಕಪ್ಪ ಅಂದ್ರೆ ಕೆಲವೊಬ್ಬರು ಪ್ರಾಣ ಕೂಡ ಕಳ್ಕೊಂಡಿದ್ದಾರೆ. ಹುಬ್ಬಳ್ಳಿಯಲ್ಲಿ ಒಂದು 3-4 ಜನ ಪೇಷಂಟ್ ಆಗಿ ಅಲ್ಲಿ ಪ್ರಾಣ ಬಿಟ್ಟರು. ಆಮೇಲೆ ಪಾದಯಾತ್ರೆಯಲ್ಲಿ ನೋಡಿರ್ಬೇಕು, ನಿಮಗೆಲ್ಲ ಗೊತ್ತಿದ್ದು ಮಾತು. ಕೆಲವು ಉಸಿರಾಟ ತೊಂದರೆ ಆಗಿ ಈ ಉರಿ ಬಿಸಿಲಲ್ಲಿ ಆ ಪಾದಯಾತ್ರೆ ಮಾಡ್ತಾರಂದ್ರೆ
ಸರ್ಕಾರಕ್ಕೆ ಸ್ವಲ್ಪನ ಈ ಮಾದಿಗ ಸಮಾಜದ ಒಂದು ಕಳಿಸಣ ಬೇಡ. ಯಾಕೆ ಈ ರೀತಿ ಮಾಡ್ತಾ ಇದ್ದಾರಂದ್ರೆ, ಯಾವುದೇ ಪಕ್ಷ ಇರೋದು, ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದರೂ ಕೂಡ ಮಾದಿಗರಿಗೆ ಸುಳ್ಳು ಹೇಳೋದು, ಮೋಸ ಮಾಡೋದು, ಓಟ್ ತೊಗೊಳ್ಳೋದು, ಮತ್ತೆ ಅಧಿಕಾರಕ್ಕೆ ಬಂದರು ಮತ್ತು ಅಧಿಕಾರ ಮುಗಿತ ಮತ್ತು ಆಧಾರ. ಯಾಕೆ ನಾವೇನು ಇನ್ನೊಬ್ಬರು ಪುರಾತ ಕೇಳ್ತಾ ಇಲ್ಲ. ನಮ್ಮ ಸಮಾಜ 36 ಲಕ್ಷ ಚಿಲ್ಡ್ರ ಇದೆ ನಮ್ಮ ಕರ್ನಾಟಕದಲ್ಲಿ. ಆ ಸಮಾಜಕ್ಕೆ ಬರ್ತಕ್ಕಂಥ ಪರ್ಸೆಂಟೇಜ್ ಮೀಸಲಾತಿ ಕೊಟ್ಟರೆ ನಮ್ಮ ಸಮಾಜದ ವಿದ್ಯಾರ್ಥಿಗಳು ಮತ್ತು ನೌಕರದಾರರು ಮತ್ತು ಚುನಾವಣೆ ಪ್ರತಿನಿಧಿಗಳು ಇವೆಲ್ಲ ಅನುಕೂಲ ಆಗ್ತದೆ. ನಾಳೆ ಅವರೆಲ್ಲ ಇನ್ನೊಬ್ಬರ ಮನೆಯಲ್ಲಿ ಜೀತಕ ಇವೆಲ್ಲ ದುಡಿಯೋದು ಬಿಟ್ಟು ತಮ್ಮ ಬಾಳೆ ತಾವು ಕಟ್ಕೊಳ್ಳೋಕೆ ಅನುಕೂಲ ಆಗ್ತದೆ. ನಮಗೆ ಕೂಡ ಬೇಕಾದ್ರೆ ಇವತ್ತು ಕರ್ನಾಟಕದಲ್ಲಿ ನಮ್ಮ ಮಾದಿಗ ಸಮಾಜ ಎಷ್ಟು ಮಂದಿ ಇದೆ ನೌಕರಿ? ಟೋಟಲ್ 100 ಮಂದಿ ಇರೋಂಥ ಜನಾಂಗದವರಿಗೆ ಇವತ್ತು 36-40 ಮಂದಿ ನೌಕರಿದಾರಿದ್ದಾರೆ. ನಾವು ಇಷ್ಟು ಲಕ್ಷಗಟ್ಟಲೆ ಇದ್ದು ಕೂಡ ನಮ್ಮಲ್ಲಿ ನೌಕರಿ ಸಿಗಲ್ಲ. ಯಾಕೆ ಸಿಗಲ್ಲ? ಅವರೆಲ್ಲ ಬಡತನ ಇಲ್ಲ. ನಮ್ಮ ಕಡೆ ಬಡತನ ಭಾಳ ಇದೆ. ನಾವೆಲ್ಲ 10ನೇ ಕ್ಲಾಸು ಡಿಗ್ರಿವರೆಗೆ ಮಾಡಿ ಹೋಗ್ಬಿಡ್ತೀವಿ. ಅವರೆಲ್ಲ ಸಣ್ಣ ಪುಟ್ಟ ಸಮಾಜ ಮೇಲ್ಜಾತಿ ಕೂಡ ಅವ್ರು ಕೈ ಹಿಡ್ಕೊಂತಾರ. ಅವ್ರಿಗೆಲ್ಲ ನೌಕರಿ ಉದ್ಯೋಗ ಇದು ಒಳ ಮೀಸಲಾತಿ ಜಾರಿ ಆಯ್ತು ಅಂದ್ರೆ ಎಲ್ಲರಿಗೆ ಅನುಕೂಲ ಆಗ್ತದೆ ನಮ್ಮ ಸಮಾಜಕ್ಕೆ ಅಂತೇಳಿ ಏನು ನಮ್ಮ ಹಿರಿಯರು ಭಾಸ್ಕರರಾವ್ ನೇತೃತ್ವದಲ್ಲಿ ಹರಿಹರದಿಂದ ಬೆಂಗಳೂರಿಗೆ ಪಾದಯಾತ್ರೆ ಹಾಕಿಕೊಂಡಿದ್ದಾರೆ. 21ನೇ ತಾರೀಕಿಗೆ ನಾವು ಹೋರಾಟದಲ್ಲಿ ಪಾಲ್ಗೊಳ್ಳೋದಕ್ಕೆ ನಮ್ಮ ಸಮಾಜಕ್ಕೆ ನಾವು ಕರೆ ಕೊಡ್ತಾ ಇದ್ವಿ. ಎಲ್ಲರೂ ಒಗ್ಗೂಡಿ ನಮ್ಮ ಜಿಲ್ಲೆಯಿಂದ 15,000 ಜನಸಂಖ್ಯೆ ಹೋಗ್ಬೇಕಂತ ನಾವು ಯಾವಲೇ ತೀರ್ಮಾನ ಮಾಡಿದ್ವಿ. ಎಲ್ಲ ತಾಲೂಕುಗಳಲ್ಲಿ ನಾವು ದೂರವಾಣಿ ಮುಖಾಂತರ ಯಾವಲೇ ನಾವೆಲ್ಲ ಕನೆಕ್ಟ್ ಮಾಡ್ಕೊಂಡಿದ್ವಿ. ಕೊಪ್ಪಳ, ಯಲಬುರ್ಗಾ, ಕುಷ್ಟಗಿ, ಕಡಗಿರಿ, ಗಂಗಾವತಿ ನಾವೆಲ್ಲ ಸಮಾಜಕ್ಕೆ ನಾವು ಕರೆ ಕೊಡ್ತಾ ಇದ್ವಿ. ಇದು ಸತತ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂತ ಸಮಾಜ. ಇದರಲ್ಲಿ ಹಿರಿಯರು ಎಲ್ಲರೂ ಈಗಾಗಲೇ ನಾವು ಒಬ್ಬೊಬ್ಬರು ಹಿರಿಯರೆಲ್ಲರೂ ಈಗ ಒಬ್ಬೊಬ್ಬರು ತಿರ್ಕೊತೀವಿ. ಏನಿದ್ರೆ ಯುವಕರು ನಾವೇ ಹೋರಾಟ ಮಾಡ್ಬೇಕಂತ ನಾವು ಹೇಳ್ತಾ ಇದ್ವಿ. ಸಿದ್ದರಾಮಯ್ಯನವರು ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ 3 ಕ್ಷೇತ್ರಗಳಲ್ಲಿ ಉಪಚುನಾವಣೆ ನಡೀತು. ನಮ್ಮ ಸಮಾಜ ಇವತ್ತು ವೋಟ್ ಬ್ಯಾಂಕ್ ನಾವು ಹಾಕಲ್ಲ ಅಂತಂದ್ಬಿಟ್ಟು ಒಳ ಮೀಸಲಾತಿ ನೀನು ಪ್ರಣಾಳಿಕೆಯಲ್ಲಿ ಒಳ ಮೀಸಲಾತಿ ಫಸ್ಟ್ ಬಂದ ತಕ್ಷಣ ಕೊಡ್ತೀನಂತ ಹೇಳಿದ್ವಿ. ಮೊನ್ನೆ ಉಪಚುನಾವಣೆಯಲ್ಲಿ 3 ಕ್ಷೇತ್ರದಲ್ಲಿ ನಮ್ಮ ಮತದಾರರು ಆ ಕ್ಷೇತ್ರದ ಮತದಾನ ಮಾಡಲ್ಲ ಅಂತ ಕೇಳಿಸ್ಬಿಡ್ತೀರಿ. ಅವತ್ತು ನೀವು ಸುಳ್ಳು ಹೇಳಿ ಮತಗಳನ್ನು ತಗೊಂಡು ಇವತ್ತು ವಿಜಯಶಾಲಿ ಆಗಿದ್ದೀರಿ. ಆದರೂ ನೀವು ಇನ್ನು ಮುಂದೆ ಬರೀ ಹಿಂಗ ಮಾಡ್ಬೇಕು ಅಂತಪ್ಪ ನಮ್ಮ ಸಮಾಜ ಯಾವುದಕ್ಕೂ ಕೇಳೋದಕ್ಕೆ ನಾವು ರೆಡಿ ಇಲ್ಲ. ಈಗ 21ನೇ ತಾರೀಕು ನಾವು ರಾಜಭವನ ಮುಟ್ಟಿ ಹಾಕೋದಕ್ಕೆ ನಾವು ಅಲ್ಲಿ ಹೊಂಟಿದ್ವಿ. ಎಲ್ಲ ನಮ್ಮ ಸಮಾಜದ ಹಿರಿಯರು ಎಲ್ಲರೂ ಬಂದು ಅದಕ್ಕೆ ಕೈ ಜೋಡಿಸ್ಬೇಕು ಹೋರಾಟಕ್ಕಂತ ಒಂದು 2 ಮಾತು ಹೇಳ್ತಾ ಇದ್ದೀವಿ. ಮಾದಿಗ ಸಮುದಾಯ ನಿರಂತರ ಹೋರಾಟ ಮಾಡ್ಕೊಂತ ಸದಸ್ಯರಾಗಿ ಒಳ ಮೀಸಲಾತಿ ಜಾರಿ ಮಾಡ್ಬೇಕಂತೇಳಿ ತಮ್ಮ ಜೀವನ ಬಿಡಿ ರಕ್ತ ಸುರಿದು ಹೋರಾಟ ಮಾಡಿದೆ. ಇವತ್ತು ಎಲ್ಲ ಮಾದಿಗರು ಜೀವನದುದ್ದಕ್ಕೂ 30 ವರ್ಷಗಳ ಕಾಲ ತಮ್ಮ ಮಕ್ಕಳ ಮುಂದಿನವಾಗಿ ಏನಪ್ಪ ಅಂದರೆ ಸದಸ್ಯರಾಗಿ ಜಾರಿ ಆಗಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಸಾಮಾಜಿಕವಾಗಿ ಎಲ್ಲ ವ್ಯವಸ್ಥೆಯಲ್ಲಿ ಸರಿಸಮನಾಗಿ ಪಾಲಿಸಬೇಕು ಅನ್ನೋ ಉದ್ದೇಶದಿಂದ ನಾವೆಲ್ಲ ಹೋರಾಟ ಮಾಡ್ಕೊಂತ ಬಂದಿದ್ದೀವಿ. ಇವತ್ತೇನು BR ಭಾಸ್ಕರ್ ಪ್ರಸಾದ್ ಅವರು ಇದೇ ತಿಂಗಳು 21ನೇ ತಾರೀಕು ರಾಜಭವನ ಚಲೋ ಹಿಡ್ಕೊಂಡಿದ್ದಾರೆ. ಹರಿಹರದಿಂದ ಬೆಂಗಳೂರಿಗೆ ಪಾದಯಾತ್ರೆ ಮಾಡ್ತಿದ್ದಾರೆ. ಇಲ್ಲಿ ಸುಮಾರು 10ರಿಂದ 15 ಜನ ಅಸ್ವಸ್ಥರಾಗಿದ್ದಾರೆ, ಆಕ್ಸಿಡೆಂಟ್ಗಳಾಗಿದ್ದಾರೆ. ಭಾಳ ಅವ್ರಿಗೇನಪ್ಪ ಸಂಕಷ್ಟಗಳನ್ನು ಸರ್ಕಾರ ನೀಡ್ತಿದೆ. ಇವತ್ತೇನಪ್ಪ ನಮ್ಮ ಸಮುದಾಯ ಸದಸ್ಯರಾಗಿರ್ತಕ್ಕಂಥ ಎಸ್ ಮುನಿಯಪ್ಪ ಆಗಿರ್ಬೋದು, ಆರ್ ತಿಮ್ಮಪ್ಪರ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಟ್ಟಿದ್ದಾರೆ. ಇವತ್ತು ಯಾವುದೇ ಕಾರಣಕ್ಕೆ ನೀವು ಮಾರ್ಚ್ 21 ಕಾರ್ಯಕ್ರಮಕ್ಕೆ ಹೋಗಬಾರ್ದು ಅಂತೇಳಿ ಕರೆ ಕೊಡಕತ್ತಾರೆ. ಇದೊಂದು ನಮಗೆ ದುಃಖದ ಸಂಗಾತಿ. ಸಮಾಜ ಪರವಾಗಿರ್ತಕ್ಕಂಥ ಸಚಿವರು ಇವತ್ತು ಕಾಂಗ್ರೆಸ್ ಇವತ್ತಿರ್ತೈತಿ, ನಾಳೆ ಹೋಗ್ತೈತಿ, BJP ಬರ್ತೈತಿ. BJP ಇರ್ತಕ್ಕಂಥ ನಮ್ಮ ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಸಮಾಜ ಪರವಾಗಿ ಕೆಲಸ ಮಾಡಿ ನೀವು ಸಮಾಜ ವಿರೋಧಿ ಕೆಲಸ ಮಾಡೋದು ನಮಗೆ ಸರಿ ಕಾಣಲ್ಲ. ಮುಂದೆ ಬರ್ತಕ್ಕಂಥ ಚುನಾವಣೆಯಲ್ಲಿ ತಕ್ಕ ಪಾಠ ಕಳಿಸ್ತೀವಿ. ಏನಪ್ಪ ಅಂದರೆ ಇವತ್ತೆಲ್ಲ ನಾವು ಈ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ 2018ರಲ್ಲಿ ಗಂಗಾವತಿಗೆ ಬಂದಿದ್ರು ರಾಹುಲ್ ಗಾಂಧಿ, ಸಿದ್ದರಾಮಯ್ಯ ಅವರು. ಆ ಹಿಂದೆ ನಾವೆಲ್ಲ ಗಂಗಾವತಿ ನಗರದ ಎಲ್ಲ ಈ ಊರು ಸೇರಿಕೊಂಡು ಕಪ್ಪು ಬಾರ್ಡರ್ ಪ್ರದೇಶ ಮಾಡಿ ನಮಗೆಲ್ಲ ಕೇಸ್ಗಳು ದಾಖಲಿಸ್ಕೊಂಡು ಇನ್ನೂ ಇವತ್ತಿಗೆ ನಾವು ಹೋರಾಟ ಮಾಡಿದ್ರಿಂದ ಇವತ್ತು ನಾವು ಕೇಸಿಗೆ ಇನ್ನೂ ಕೇಸ್ ಕೊಡೋದಾಗಿಲ್ಲ. ನಾನು ಕೋರ್ಟ್ ಕಚೇರಿ ನಡೆದ ಒಂದು ಪ್ರಸಂಗದಲ್ಲಿದ್ದೀವಿ. ಇಡೀ ರಾಜ್ಯಾದ್ಯಂತ ಈ ಬೆಳಗಾವಿ ಚಲೋ ಆಗಿರ್ಬೋದು, ಬೆಳಗಾವಿಯಲ್ಲಿ ಲಾಠಿ ಚಾರ್ಜ್ ಆಗಿ 1000 ಜನ ಮಾನಸಿಕ ಹಲ್ಲೆಗೊಳಗಾದರು. ಎಲ್ಲ ನಾವು ನೋಡ್ಕೊಂಡು ಸರ್ಕಾರಕ್ಕೆ ನ್ಯಾಯ ಪಡಿಸಿ ಏನಪ್ಪ ನಷ್ಟ ಮಾಡದೆ ನಾವೆಲ್ಲ ಹೋರಾಟ ಮಾಡಿದ್ದೀವಿ. ನಮ್ಮ ಮಕ್ಕಳು ನಮಗೆ ಹೇಳ್ಬೇಕಂತೇಳಿ ಏನಪ್ಪ ಸಿದ್ದರಾಮಯ್ಯ ಸರ್ಕಾರ ಒತ್ತಾಯಿಸ್ತೀವಿ. ಸಿದ್ದರಾಮಯ್ಯನವರೇ, ನಿಮಗೆ ಸಾಮಾಜಿಕ ಅಧಿಕಾರ ಅಂತ ವಿರುದ್ಧ ತಗೊಂಡ್ರಿ. ನೀವು ನಿಮ್ಮ ವೈಯಕ್ತಿಕ ನೀವು ಏನಪ್ಪ
ನೀವೇ ಸ್ವಯಂ ಘೋಷಿತ ಅಧಿಕಾರಬೇಡ್ರಿ. ಸಾಮಾಜಿಕ ಅಧಿಕಾರ ಅನ್ನೋದಂದ್ರೆ ಎಲ್ಲ ಜಾತಿಗೆ ಅನುಗುಣವಾಗಿ SC ಇರ್ತಕ್ಕಂಥ 101 ಜಾತಿಯಲ್ಲಿ ಆ ಜಾತಿ ಅನುಗುಣವಾಗಿ ಏನಪ್ಪ SC ಒಳಗೆ ಜಾರಿ ಮಾಡ್ಬೇಕು. ನೀವು ಏನಪ್ಪ SC ಬರ್ತಕ್ಕಂಥ ಉಪಜಾತಿಗಳಿಗೆ ಯಾವುದೇ ಜಾತಿ ಕೈ ಬಿಡ್ತಕ್ಕಂಥ ನಾವು ಹೇಳಿಲ್ಲ. ಯಾವ ಜನಸಂಖ್ಯೆಗೆ ಅನುಗುಣವಾಗಿ ಆ ಜನಸಂಖ್ಯೆಗೆ ಆಧಾರದ ಮೇಲೆ ನೀವು ಮೀಸಲಾತಿ ಘೋಷಣೆ ಮಾಡಿ. ಈ ಹಿಂದೆ ಏನಪ್ಪ ಉಪಚುನಾವಣೆ ಸಂದರ್ಭದಲ್ಲಿ ಹೇಳಿದ್ರಿ ನೀವು, ಇಲ್ಲ ನಾವು 3 ತಿಂಗಳು ಗಡುವು ಕೊಡಿ, ನಾವು ಅನುಷ್ಠಾನ ಮಾಡೀವಿ, 4 ಮಂದಿ ಅಂತ ವರದಿ ನಿಮಗೆ ದತ್ತನ ಪ್ರಕಾರ ಮಾಡ್ತೀವಿ ಅಂತ ಹೇಳಿದ್ರಿ. 3 ತಿಂಗಳ ಗಡುವು ನಾಗಮಂದಾಸ್ ಅವರ ನೇತೃತ್ವದಲ್ಲಿ ಕೊಟ್ಟಿದ್ದೀವಿ, ಅದನ್ನು ಮುಗಿದಿದೆ. ಈ ಲಾಸ್ಟ್ ವಾರ್ನಿಂಗ್ ನಿಮಗೆ ಕ್ರಾಂತಿಕಾರಿ ಪಾದಯಾತ್ರೆ ಮೂಲಕ ಇವತ್ತು ವಿಧಾನಸೌಧ ಮತ್ತು ರಾಜಭವನ ಮುತ್ತಿಗೆ ಹಾಕುವ ಮೂಲಕ ಸಿದ್ದರಾಮಯ್ಯ ಮನೆಗೆ ನಿರಂತರ ಧರಣಿ ಮಾಡ್ಬೇಕಾಗ್ತದೆ ಅಂತ ಹೇಳಿ ಹೇಳ್ತಾ ನಮ್ಮೆಲ್ಲ ಹಿರಿಯರ ಮುಖಾಂತರ ಯುವಕರ ಮುಖಾಂತರ ಏನಪ್ಪ ಸಿದ್ದರಾಮಯ್ಯನವರಿಗೆ ಮತ್ತೊಮ್ಮೆ ಒತ್ತಾಯಿಸುವಂತೆ ಏನಪ್ಪ ಅಂದ್ರೆ ಸದಸ್ಯ ಆಯೋಗ ಯಾವುದೇ ಕಡೆ ವಿಳಂಬ ಮಾಡದೆ ನೀವು ಕೊಟ್ಟ ಮಾತಿನಂತೆ ಏನಪ್ಪ ನೀವು ಕರ್ನಾಟಕ ತಿಳಿಸಿದಂತೆ ಈ ಕೂಡಲೇ ಜಾರಿ ಮಾಡ್ಬೇಕಂತ ಹೇಳಿ ಈ ಹೇಳ್ತಾ ನನ್ನ 4 ಮಾತು ಮುಗಿಸ್ತೇನೆ. ಮೇಲೆ ಲೀಡರ್ಸ್ ನಮ್ಮ ಸಮುದಾಯದಿಂದ SC ಮತ್ತು ST ಸಮುದಾಯದಿಂದ ಗೆದ್ದಂಥ MLAಗಳು ಮಿನಿಸ್ಟರ್ಸ್ಗಳು ರಾಜ್ಯಾದ್ಯಂತ ಅದರಿಂದ ಸಂಘರ್ಷ ಸಮಿತಿಗಳನ್ನು ಮಾಡಿಕೊಂಡು ಓಟ ಮಾಡಿದ್ರು. ಅವ್ರನ್ನೆಲ್ಲ ಕರೆಸಿ ಸನ್ಮಾನ ಮಾಡಿದ್ರು. ಎಲ್ಲಿ ಚಿತ್ರದುರ್ಗದಲ್ಲಿ ನಮ್ಮ ಕರ್ನಾಟಕ ಸರ್ಕಾರ ವತಿಯಿಂದ ನಮ್ಮ ಹೋಮ್ ಮಿನಿಸ್ಟರ್ ಅವರು ನಮ್ಮ ಎಲ್ಲ ಮುಖಂಡರು ಈ ರೀತಿ ಮಾಡಿದ್ರು. ಮುಂದೆ ಅದೇ ರೀತಿ ಈಗ ಇಂಥ ಹೋರಾಟ ಮಾಡಿ 1000 ಜನ ಜೀವ ಹೋಗೋದಕ್ಕಿಂತ ಇವಾಗ ಸರ್ಕಾರ ಎಚ್ಚೆತ್ಕೊಂಡು ಅದೇ ಎಲ್ಲ ದಲಿತ ಮುಖಂಡರನ್ನ ಈಗ ಎಲ್ಲ ಗೊತ್ತಿದೆ ಅವ್ರನ್ನ ಕರೆಸಿ ಕುಂದಿಸಿ CM ಅವರು ನೇರವಾಗಿ ಅವ್ರ ಜೊತೆ ಚರ್ಚೆ ಮಾಡಿ ಈ ಒಳ ಮೀಸಲಾತಿ ಇಷ್ಟು 35 ವರ್ಷ ಎದಕ್ಕೆ ನೆನಪಿರ್ತದೆ ಅಂತೇಳಿ CM ಅವ್ರು ಮಾಡ್ಬೇಕಾದ್ರೆ ಅವ್ರು ಕರ್ತವ್ಯ ಅವ್ರು ಮಾಡ್ತಾ ಇಲ್ಲ. ಹೋರಾಟ ಮಾಡಿರಿ, ಬಿಸಿಲಾಗ ಅಡ್ಡಾಡ್ರಿ ಅಂತ ನಮ್ಮನ್ನು ಕೈ ಬಿಟ್ಟಾರಷ್ಟೇ. ಹಂಗಾಗಿ ನಾವು ಸಿದ್ದರಾಮಯ್ಯ ಸರ್ಗೆ ಒತ್ತಾಯ ಮಾಡಿದೆ, ನಮಗೆ ನಮ್ಮನ್ನೆಲ್ಲ ಮುಖಂಡರನ್ನು ಕರೆಸ್ರಿ. ನಮ್ಮಲ್ಲಿ ಕರ್ನಾಟಕದ ರಾಜ್ಯದಲ್ಲಿ ಪ್ರೊಫೆಸರ್ B. ಕೃಷ್ಣಪ್ಪನವರು ದಲಿತ ಸಂಘರ್ಷ ಸಮಿತಿಯನ್ನು ಹುಟ್ಟಾಕಿದ್ರು. ಯಾಕೆ ಹುಟ್ಟಾಕಿದ್ರು? ನಮ್ಮ ದಲಿತರಿಗೆ ಸಿಗ್ತಿರುವಂಥ ಒಂದು ಸೌಲಭ್ಯಗಳನ್ನ ಇನ್ನೊಬ್ಬರು ಕಸ್ಕೋಬಾರ್ದು, ಅದನ್ನು ತಡೆಯಾಕೊಂತಾರ, ಅದನ್ನ ಹೋರಾಡಬೇಕು, ಅದ್ರ ವಿರುದ್ಧ ಅಂತಂದೇಳಿ ನಮ್ಮಂಥ ಸೈನಿಕರನ್ನು ರೆಡಿ ಮಾಡಿ ದಲಿತ ಸಂಘರ್ಷ ಸಮಿತಿ ಕಟ್ಟಿದ್ರು. ಇವತ್ತು ಅದೇ ದಲಿತ ಸಂಘರ್ಷ ಸಮಿತಿಯಿಂದ 35-40 ವರ್ಷದಿಂದ ನಾವು ಅದನ್ನೆಲ್ಲ ಮೇಂಟೈನ್ ಮಾಡ್ಕೊಂಡು ಮಾಡ್ತೀವಿ. ನಮ್ಮನ್ನು ಕರೆಸ್ಬೇಕು, ಮುಖಂಡರನ್ನು ಕರೆಸಿ ಕುಂತು CM ನೇರವಾಗಿ ನಮ್ಮ ಜೊತೆ ಸಂವಾದ ಮಾಡಿದ್ರೆ ಒಳ ಮೀಸಲಾತಿ ಬರುತ್ತೆ. ಅಷ್ಟೇ ಅಲ್ಲದೆ ನಾವು ಇನ್ನೊಂದೇನು ಒತ್ತಾಯ ಮಾಡ್ತೀವಿ ಅಂದರೆ ಈ 101 ಜಾತಿನ ಹೆಂಗೆ ನಮ್ಮ SC ಸಮಾಜ ಸೇರಿದ್ರು ಹಂಗಾಗಿ 101 ಜಾತಿನ ಎಲ್ಲರೂ ಕಿತ್ತೋದು ನಮ್ಮ ಎಡಬಲ ಸಮಾಜದವ್ರನ್ನಷ್ಟೇ ಅಸ್ಪೃಶ್ಯರನ್ನಷ್ಟೇ SC ಅಂತೇಳಿ ಪರಿಗಣಿಸಬೇಕಾಗುತ್ತೆ. ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟಗಳು ಅಷ್ಟು ಉಗ್ರವಾಗಿರ್ತಾವೆ ಅಂತೇಳಿ ಈ ಸಮಾಜ ಎಚ್ಚರಿಕೆ ಕೊಡೋರು. ಸಮಾಜದ ವತಿಯಿಂದ ಎಲ್ಲ ನನ್ನ ಪತ್ರಿಕೆ ಮಾಧ್ಯಮದವರಿಗೆ ನಮಸ್ಕರಿಸುತ್ತಾ, ಏನು ಇವತ್ತು ಸುಮಾರು 30 ವರ್ಷಗಳಿಂದ ಒಳ ಮೀಸಲಾತಿ ಜಾರಿ ವಿಷಯದಲ್ಲಿ ನಮ್ಮ ಮಾದಿಗ ಸಮಾಜ ಅವಿರತ ಹೋರಾಟವನ್ನು ಮಾಡಿಕೊಂಡು ಬಂದಿರತಕ್ಕಂಥದ್ದು. ಈಗಾಗಲೇ ನಮ್ಮ ಮಾದಿಗ ಸಮಾಜ ಸುಮಾರು ಹೋರಾಟಗಳಲ್ಲಿ ತಮ್ಮ ತ್ಯಾಗ ಬಲಿದಾನಗಳಿಂದ ಹೋರಾಟವನ್ನು ಮಾಡಿಕೊಂತ ಇವತ್ತು ನಮ್ಮ ಇಡೀ ರಾಜ್ಯದಾದ್ಯಂತ ನಮ್ಮ ಮಾದಿಗ ಸಮಾಜದ ವತಿಯಿಂದ ಹರಿಹರದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮುಖಾಂತರ ಒಂದು ಬೃಹತ್ ಮಟ್ಟದ ಸಮಾವೇಶವನ್ನು ಹಮ್ಮಿಕೊಂಡಿದ್ದು, ಈ ಒಂದು ಉದ್ದೇಶ ಏನಪ್ಪ ಅಂತಂತಂದ್ರೆ ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಇರ್ತಕ್ಕಂಥ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ಒಂದು ಒಳ ಮೀಸಲಾತಿಯನ್ನು ತಮ್ಮ ಪ್ರಣಾಳಿಕೆಯಲ್ಲಿ ನಮಗೆ ಜಾರಿ ಮಾಡ್ತು ಅಂತೇಳಿ ಮಾತು ಕೊಟ್ಟಿದ್ದಿರುತ್ತದೆ. ಈಗ ಈ ಒಂದು ವಿಷಯವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸುಮಾರು ಒಂದು ವಿಷಯ ಚರ್ಚೆಗಳನ್ನು ಮಾಡ್ಕೊತ ಬಂದು ಇವತ್ತು ನಮ್ಮ ಒಳ ಮೀಸಲಾತಿಯನ್ನು 3 ತಿಂಗಳ ನಂತರ ನಾನು ಮಾಡ್ತೀನಿ ಅಂತೇಳಿ ಒಂದು ನಾಗಮೋಹನ್ ದಾಸ್ ವರದಿಯ ಒಂದು ಆಯೋಗವನ್ನು ರಚನೆ ಮಾಡಿ ಇವತ್ತು 3 ತಿಂಗಳು ಆದರೂ ಕೂಡ ಯಾವುದೇ ರೀತಿಯಿಂದ ಅವರು ಅದಕ್ಕೆ ಇದು ಮಾಡಲಾರ್ದೇ ನಮ್ಮ ಸಮಾಜಕ್ಕೆ ಅನ್ಯಾಯ ಮಾಡ್ಕೊತ ಬಂದಿರತಕ್ಕಂಥದ್ದು. ಹಾಗಾಗಿ ಇವತ್ತೇನು ಮತ್ತೆ 3 ತಿಂಗಳ ಅವಧಿಯನ್ನು ತೆಗೆದುಕೊಳ್ಳುವಂಥ ಒಂದು ಹುನ್ನಾರವನ್ನು ನಡೆಸ್ತಾ ಇದ್ದಾರೆ. ಆ ಒಂದು ಉದ್ದೇಶವನ್ನು ಕೈಬಿಟ್ಟು ನಮ್ಮದು ಯಥಾವತ್ತಾಗಿ ನಮ್ಮ ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕನ್ನೋ ಉದ್ದೇಶದಿಂದ ನಾವಿವತ್ತು ಒಂದು ಪಾದಯಾತ್ರೆ ಮುಖಾಂತರ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದು. ಇದರ ಜೊತೆಗೇ ಇವತ್ತೇನು ನಮ್ಮ 20-30 ವರ್ಷಗಳಿಂದ ಇವತ್ತೇನು ಬ್ಯಾಕ್ಲಾಗ್ ಹುದ್ದೆಗಳೇನದಾವಲ್ಲ ಅವು ಈಗ ತುಂಬುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಇವತ್ತೇನು 30 ವರ್ಷಗಳಿಂದ ತುಂಬಲಾರದಂಥ ಹುದ್ದೆಗಳು ಇವತ್ತು 2 ಲಕ್ಷ ಚಿಲ್ಲರ ಹುದ್ದೆಗಳನ್ನು ತುಂಬುವಂಥ ಕೆಲಸ ನಡೀತಾ ಇದೆ. ಹಾಗಾಗಿ ಅವುಗಳನ್ನು ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬಾರ್ದು, ಒಳ ಮೀಸಲಾತಿಯನ್ನು ಜಾರಿ ಮಾಡಿದ ನಂತರ ಬ್ಯಾಕ್ಲಾಗ್ ಹುದ್ದೆಗಳನ್ನು ತುಂಬಬೇಕನ್ನೋದು ನಮ್ಮ ಸಮಾಜದ ಒಂದು ಮನವಿ. ಹೀಗಾಗಿ ನಮ್ಮ ಸಮಾಜದ ಎಲ್ಲ ಹೋರಾಟಗಾರರು ಹಾಗೂ ಬುದ್ಧಿಜೀವಿಗಳು, ಎಲ್ಲ ಚಿಂತಕರು, ಆ ವಿದ್ಯಾರ್ಥಿಗಳು ಎಲ್ಲರೂ ಈ ಒಂದು ಹೋರಾಟದಲ್ಲಿ ಭಾಗವಹಿಸ ಕೆಲಸ ಮಾಡಬೇಕಾಗಿದೆ. ಇವತ್ತೇನು
ಕುತಂತ್ರದಿಂದ ನಮ್ಮಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ಅದನ್ನು ಕೈಬಿಟ್ಟು ಇವತ್ತೇನು ನಮ್ಮ ಸಚಿವರಲ್ಲೇ ಅನೇಕ ನಮ್ಮ ಸಚಿವರು ಎಲ್ಲ ಜಾತಿಯ ಜನಾಂಗದ ಸಚಿವರನ್ನು ಒಗ್ಗೂಡಿಸುವಂಥ ಕೆಲಸ ಮಾಡ್ತಾ ಇಲ್ಲ. ಮಾನ್ಯ ಸಿದ್ದರಾಮಯ್ಯನವರು ಒಡೆದಾಳುವಂಥ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ. ಇವತ್ತು ಬೇರೆ ಬೇರೆ ಚಲವಾದಿ ಬೇರೆ, ಮಾದಿಗರು ಬೇರೆ, ಇನ್ನು ಮೋಚಿಗರು ಬೇರೆ ಅಂತಂದು ಒಕ್ಕಟ್ಟಾಗಿ ಬನ್ನಿ, ನೀವೆಲ್ಲರೂ ಒಕ್ಕಟ್ಟಾಗಬೇಕಂತೇಳಿ ನಮ್ಮಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತೇನು ಪ್ರಣಾಳಿಕೆಯಲ್ಲಿ ಏನು ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡುವನ್ನ ಉದ್ದೇಶ ಇಟ್ಕೊಂಡು ಕಾಸಿ ಅವತ್ತೇನು ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿಮಗೆ ನೆನಪಾಗ್ಲಿಲ್ವಾ? ಇವತ್ತೇನು ನೀವು ಅವ್ರು ಒಂದಾಗ್ರಿ ನೀವು ಒಂದಾಗ್ರಿ ಅಂತೇಳಿ ನಮ್ಮಲ್ಲಿ ಜಗಳ ಹತ್ತುವಂಥ ಕೆಲಸ ಮಾಡಬಾರ್ದು. ಇವತ್ತೇನು ನೀವು ಈ ಒಂದು ಪಾದಯಾತ್ರೆ ಮುಖಾಂತರ ನಿಮಗೆ ಎಚ್ಚರಿಕೆ ಏನಪ್ಪ ಅಂತಂದ್ರೆ, ಇವತ್ತು ಬೃಹತ್ ಮಟ್ಟದ ಒಂದು ಸಮಾವೇಶದಲ್ಲಿ ಎಲ್ಲ ನಮ್ಮ ಸಂಘಟನೆಗಾರರು ಮತ್ತು ಮಾದಿಗ ದಂಡವರಾಗಿರ್ಬೋದು, ಮಾದಿಗ ಮೀಸಲಾತಿ ಆಗಿರ್ಬೋದು, ಆಮೇಲೆ ವಿದ್ಯಾರ್ಥಿ ಪರಿಷತ್ ಆಗಿರ್ಬೋದು, ಎಲ್ಲ ಸಂಘಟನೆಗಳು ಒಕ್ಕಟ್ಟಾಗಿ ಇವತ್ತೇನು ಹೋರಾಟವನ್ನು ಮಾಡಲಿಕ್ಕೆ ನಾವು ತಯಾರಿದ್ದೀವಿ. ಇವತ್ತು ನಮ್ಮ ಮಾದಿಗ ಸಮಾಜದಲ್ಲಿ ಇರ್ತಕ್ಕಂಥ ಸಚಿವರು ಅವ್ರ ಮುಖಾಂತರ ನೀವು ಈ ಒಂದು ಸಮಾವೇಶಕ್ಕೆ ಬರಬೇಡ್ರಿ ಅಂತೇಳಿ ಹೇಳುವುದಕ್ಕೆ ಇದು ನೀಚತನವನ್ನು ಬಿಟ್ಟು ನಾವು ನಮ್ಮ ಸಮಾಜದ ಸಚಿವರಿಗೆ ನಾವು ಹೇಳಿಕ್ಕೆ ಇಷ್ಟಪಡ್ತಿದ್ದೀವಿ. KH ಮುನಿಯಪ್ಪನವರೇ, RB ತಿಮ್ಮಪ್ಪ ಅವರೇ, ನಿಮಗೆ ಸಮಾಜದ ಬಗ್ಗೆ ಕೊಂಚಿತ್ತು ಕಳಕಳಿತ್ತಪ್ಪ ಅಂತಂದ್ರೆ ಇಂಥ ಡೋಂಗಿತನವನ್ನ, ಇಂಥ ನಾಟಕವನ್ನ ಮಾಡೋದು ಬಿಟ್ಟು ನೀವು ಸಮಾಜದ ಒಂದು ರಕ್ತದಲ್ಲಿ ನೀವು ಹುಟ್ಟಿದ್ದ ನಿಜವಾಗಿತ್ತಪ್ಪ ಅಂತಂದ್ರೆ ಇವತ್ತು ನೀವು ನಿಮ್ಮಿಂದ ಮಾಡೋಕ್ಕಾಗಲಿಲ್ಲ ಅಂದ್ರೆ ನೀವು ಮುಚ್ಚಿಕೊಂಡು ಸುಮ್ಮನೆ ಕುಂದ್ರದ ಕೆಲಸ ಅಂತ ಮಾಡ್ರಿ. ನೀವು ಗುಲಾಮರ ತರ ವರ್ತನೆ ಮಾಡಿದ್ರೆ ನಿಮ್ಮನ್ನು ಕೂಡ ಸಮಾಜ ಸಹಿಸಲ್ಲ ಅಂತೇಳಿ ಈ ಒಂದು ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ಕೆ ಇಷ್ಟಪಡ್ತಾ ಇದ್ದೇನೆ. KH ಮುನಿಯಪ್ಪನವರು ನಿನ್ನೆ ಪತ್ರಿಕೆ ಮಾಧ್ಯಮದ ಮುಖಾಂತರ ಸಮಾಜಕ್ಕೆ ಒಂದು ಕೆಟ್ಟ ಹೇಳಿಕೆಯನ್ನು ನೀಡಿ ಯಾರು ಸಮಾವೇಶಕ್ಕೆ ಬರಬೇಡ್ರಿ ಅಂತ ಹೇಳಿತ್ತಲ್ಲ, ಇದು ನಾವು ಘಂಟಾಘೋಷ ಹೇಳ್ತೀವಿ. KH ಮುನಿಯಪ್ಪನವರೇ, ಇವತ್ತೇನು ನಾವು 50ರಿಂದ 60,000 ಜನಸಂಖ್ಯೆಯನ್ನು ಸೇರಿಸೋದೈತಲ್ಲ, ಲಕ್ಷಾನುಗಟ್ಟಲೆ ಜನ ಸೇರಿಸುವಂತ ಕೆಲಸ ಈ ಒಂದು ಮಾತಿನ ಮುಖಾಂತರ ನೀವು ಹೇಳಿದಾಗ ಲಕ್ಷಾನುಗಟ್ಟಲೆ ಜನ ಅಲ್ಲಿ ಫ್ರೀಡಂ ಪಾರ್ಕ್ ಬೆಂಗಳೂರಲ್ಲಿ ಸೇರ್ತೀವಿ. ಅವತ್ತು ನಿಮ್ಮದು ತಾಕತ್ತು ದಮ್ ಏನಾಗಿತ್ತಪ್ಪ ಅಂತಂದ್ರೆ ಬಂದು ನೀವು ಸದಾಶಿವ ಆಯೋಗದ ವರದಿಯನ್ನು ಜಾರಿ ಮಾಡ್ಲಿಕ್ಕೆ ಹೇಳ್ತಿರೋ, ಅದನ್ನು ವಿರೋಧ ಪಡಿಸ್ತಿರೋ, ಅದು ನಿಮಗೆ ಬಿಟ್ಟಿರ್ತಕ್ಕಂಥದ್ದು ವಿಚಾರ. ಇವತ್ತು ನಾವೆಲ್ಲ ಸೇರಿ ಇವತ್ತು ನಿಮ್ಮನ್ನ ಸಚಿವರು ಶಾಸಕರನ್ನಾಗಿ ಮಾಡಿದ್ದಕ್ಕೆ ನೀವು ಮಾದಿಗ ಸಮಾಜಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಏನೈತೆ, ಇವತ್ತು ನಿಮ್ಮ ಸೇವೆ ಏನೈತಲ್ಲ ಶೂನ್ಯ ನಮ್ಮ ಸಮಾಜಕ್ಕೆ. ಇಂಥ ಸಿದ್ದರಾಮಯ್ಯನವರ ಹೇಳಿಕೆಗೆ ನೀವು ಬದ್ಧರಾಗಿರ್ಬೇಕಾಗಿತ್ತಪ್ಪ ಅಂತಂದ್ರೆ ನೀವು ಅದನ್ನು ಬಿಟ್ಟು ನಮ್ಮ ಸಮಾಜಕ್ಕೆ ಏನಾರ ಕೊಡುಗೆ ನೀಡೋದಿತ್ತಪ್ಪ ಅಂತಂದ್ರೆ ನಮ್ಮ ಸಮಾಜದ ಪರವಾಗಿ ಅಲ್ಲಿ ಸಿದ್ದರಾಮಯ್ಯನವರಿಗೆ ಮನವರಿಕೆ ಮಾಡಿ ಒತ್ತಾಯಿಸೋದು ಬಿಟ್ಟು ಇವತ್ತಿಂತ ಹೇಳಿಕೆಯನ್ನು ನಮ್ಮ ಸಮಾಜ ಸಹಿಸಲ್ಲ. ಮಾದಿಗ ಸಮಾಜ ನಿಮ್ಮನ್ನು ಧಿಕ್ಕರಿಸ್ತದೆ. ಮುಂದೆ ಕೂಡ ನಿಮಗೆ ಅವಕಾಶ ಇದೆ. ಅದನ್ನು ಯಾವುದೇ ರೀತಿಯಿಂದ ಇಂಥ ದಾರಿ ತಪ್ಪಿಸುವಂತ ಕೆಲಸ ತಾವು ಮಾಡಬಾರ್ದು ಅಂತೇಳಿ ಈ ಒಂದು ಮಾಧ್ಯಮ ಮುಖಾಂತರ ಅವರಿಗೆ ಎಚ್ಚರಿಕೆ ನೀಡ್ತಾ ಇದ್ದೇವೆ. ಇವತ್ತೇನು ನಮ್ಮ ಗಂಗಾವತಿ ತಾಲೂಕಿನಿಂದ ಕೊಪ್ಪಳ ಜಿಲ್ಲೆಯಾದ್ಯಂತ ಸುಮಾರು ಎಲ್ಲ ಸಂಘಟನೆಗರು, ಎಲ್ಲ ವಿದ್ಯಾರ್ಥಿಗಳು ಹಾಗೂ ಸರ್ಕಾರಿ ನೌಕರರು ಮತ್ತು ನಿವೃತ್ತಿ ನೌಕರರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ನಾವು ಸಿದ್ಧರಾಗಿದ್ದೇವೆ. ಇವತ್ತೇನು ಕೊಪ್ಪಳ ಜಿಲ್ಲೆಯಾದ್ಯಂತ ಹಾಗೂ ಕಣಗಿರಿ, ಕಾಟಗಿ, ಗಂಗಾವತಿ ಎಲ್ಲ ಹಳ್ಳಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸ್ವತಃ ಒಂದು ಮಾದಿಗ ಸಮಾಜದ ಒಂದು ಋಣವನ್ನು ಮುಟ್ಟಿಸುವಂತ ಕೆಲಸ ಈ ಒಂದು ಎಲ್ಲ ಸಮಾಜದ ಮುಖಂಡರು ಮತ್ತು ಮಹಿಳೆಯರು, ಯುವಕರು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಕೈಲಾದಷ್ಟು ಶಕ್ತಿಯನ್ನು ತುಂಬುವಂತ ಕೆಲಸ ಮಾಡಬೇಕು. ಇಲ್ಲಿ ಯಾವುದೇ ಪಕ್ಷ ಇಲ್ಲ, ಜಾತಿ ಇಲ್ಲ, ಪಕ್ಷಾತೀತವಾಗಿ ಮತ್ತು ಎಲ್ಲ ಸಂಘಟನೆ ಮುಖಾಂಡರು ನಾವು ಇವತ್ತು ಹೋಗ್ಲಿಕ್ಕೆ ಸಿದ್ಧರಾಗಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ಕೊಪ್ಪಳ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಮಾದಿಗ ಸಮಾಜದವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇದೊಂದು ಯಶಸ್ವಿ ಅಲ್ಲ, ಇದು ಒಂದು ಎಚ್ಚರಿಕೆ. ಇವತ್ತು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಮೂಡಿಸುವಂತ ಕೆಲಸ ಮಾಡಬೇಕಾಗಿದೆ. ಈ ಹಿಂದೆ ಎಲ್ಲ ಹೋರಾಟಗಾರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ ಹೇಳಬೇಕು. ಯಾಕಂತ ಕೇಳು ಮತ್ತು ಪತ್ರಿಕೆ ಮಾಧ್ಯಮದಲ್ಲಿ ಕೂಡ ನಮಸ್ಕಾರ ಹೇಳಬೇಕು. ಯಾಕಂತ ಕೇಳೋರು ಇವತ್ತು ಒಳ ಮೀಸಲಾತಿ ಏನೋ ಒಂದು ಹಂತಕ್ಕೆ ಬಂದಬೇಕಾದ್ರೆ ಆ ಪತ್ರಿಕೆ ಮಾಧ್ಯಮರು ಕೂಡ ಜಾರಿಗೆ ಐತೆ. ಯಾಕಂತ ಕೇಳೋ ನ್ಯಾಯಬದ್ಧವಾಗಿ
ಅವರೊಂದು ಹೋರಾಟ ಮುಖಾಂತರ ನ್ಯಾಯ ಕೇಳ್ತಾರೆ ಅಂತ ಹೇಳಿ ಪತ್ರಿಕೆ ಮಾಧ್ಯಮದವರಾಗಿರ್ಬೋದು. ಒಟ್ಟು ನಮ್ಮ ಮಾದಿಗ ಸಮುದಾಯದವರು ಹಲವಾರು ಜೀವ ಕಳ್ಕೊಂಡಿದ್ದಾರೆ ಇದು ಒಳಮಿತತೆ ಬಗ್ಗೆ. ಬಟ್ ಇವತ್ತು ಮಂತ್ರಿಗಳಾಗಿ ನಮ್ಮ ಸಮಾಜದವರು ಬಾಯಿಗೆ ಬಂದಂತೆ ಮಾತಾಡ್ಬೇಕಂದ್ರೆ ಆ ನೋವು ಮನುಷ್ಯರಿಗೆ ಹೋರಾಟ ಮಾಡಂತರಿಗೆ ತಿಳಿತೈತಿ. ಅವರೆಲ್ಲ ಹೋಗಿ ಒಂದು ವಿಧಾನಸೌಧ ಕುಂತ್ಕೊಂಡು 3 ತಿಂಗಳ ಗಡುವು ಬೇಕು ಹಂಗ ಹಿಂಗ ಅಂತ ಹೇಳ್ತಿದ್ರು ಅಂದ್ರೆ ನಾಚಿಕೆ ಬರ್ಬೇಕು. ಅವ್ರು ನಮ್ಮ ಸಮುದಾಯದ ಅಂತ ಹೇಳಿಕೆ ಮಕ್ಕ ಆರ್ಬಿತಿ ತಿಮ್ಮಪ್ಪರ ಮುನಿಯಪ್ಪರ ಆಗಿರ್ಬೋದು, ಹಲವಾರು ನಮ್ಮ ಸಮಾಜದವರು. ಅಂದ್ರೆ ಈಗ ಯಾಕಂದ್ರೆ ನಾವು ಪಕ್ಷದ ಯಾವ ಪಕ್ಷಕ್ಕೆ ನಾವು ಒತ್ತು ಬಿತ್ತಿಲ್ಲ. ಮಾದಿಗ ಸಮಾಜ ಅಂದ್ರೆ ಅದು ಮಾತು ಕೊಟ್ಟರೆ ಮಾತು ತಪ್ಪಲಾರ್ದಂತ ಸಮುದಾಯ ಅಂದ್ರೆ ಅದು ಮಾದಿಗ ಸಮಾಜ ಅಂತ ಈ ಸಂದರ್ಭದಲ್ಲಿ ನಮ್ಮ ಉಲ್ಲೇಖ ಅಣ್ಣ ಆಗಿರ್ಬೋದು, ದುರ್ಗೇಶ್ ದೊಡ್ಡಮನೆ ಆಗಿರ್ಬೋದು, ಡಗ್ಗೇನ್ಮಂತರ ಆಗಿರ್ಬೋದು, ಶಿವಣ್ಣ ಮಾದಿಗೆ ಆಗಿರ್ಬೋದು, ಎಲ್ಲರೂ ನಮ್ಮ ಶಂಕರ ಸಿದ್ದಾಪುರ ಒಟ್ಟು ಇವ್ರ ಸಮ್ಮುಖದಲ್ಲಿ ಹಲವಾರು ಹೋರಾಟಗಳನ್ನ ಮಾಡ್ಕೊಂತ ಬಂದೈತಿ. ಯಾವುದೋ ಮಾದಿಗೆ ದೊಡ್ಡರಾಗಲು ಎಲ್ಲ ಸಂಘಟನೆಗಳು ಯಾವೇ ಸಂಘಟನೆಗಿದ್ರು ಕೂಡ ನಮ್ಮ ಮಾದಿಗ ಸಮುದಾಯದವರು ಹೋರಾಟಗಾರರಿಗೆ ಇವತ್ತು ನಾವು ನನ್ನ ಮತ್ತೊಂದು ಬೇರೆ ನಮಸ್ಕಾರ ಹೇಳ್ಬೇಕು. ಯಾಕಂತ ಕೇಳು, ಒಳ ಮೀಸಲಾತಿ ಬಗ್ಗೆ ಯಾವೇ ಸಂಘಟನೆಗಿದ್ರು ಕೂಡ ಹೋರಾಟ ಮಾಡಿದಾರ. ಅದು ಅಂತ ಸಂದರ್ಭದಲ್ಲಿ ಇವತ್ತು ಒಂದು ಉನ್ನತ ಸ್ಥಾನದಲ್ಲಿ ಇದ್ದವರು ಇವತ್ತು ಬೇಡ ಬಡು ಕೊಟ್ಟು 3 ತಿಂಗಳ ಕೊಡು ನಾವು ಆಮೇಲೆ ಮಾಡ್ತೀವಿ ಅಂತ ಹೇಳ್ತದಂದ್ರೆ ನಾಚಿಕೆ ಬರ್ಬೇಕು. ಇವತ್ತು ಹಲವಾರು ನಮ್ಮ ಸಮುದಾಯದವರು ಜೀವ ಕಳ್ಕೊಂಡಾರೆ ಈ ಒಳ ಮೀಸಲಾತಿ ಬಗ್ಗೆ. ಇದಕ್ಕೆ ಮೂಲತಃ ಇವರು ಒಂದು ಉನ್ನತ ಸ್ಥಾನದಾಗಿದ್ದು ಇಲ್ಲ 3 ತಿಂಗಳ ಗಡುವು ಬೇಕಂತ ಕೇಳ್ತಾರಂದ್ರ ಇದಕ್ಕೆ ನಾಚಿಕೆ ಬರ್ಬೇಕು. ಇವರು ನಮ್ಮ ಸಮಾಜದಲ್ಲಿ ಮಂತ್ರಿಗಳಿಗೆ ಅಂತ ಹೇಳ್ಕೊಂಬಕ್ಕ. ಮತ್ತೆ ನಾವು ಯಾವ ಪಕ್ಷಕ್ಕೆ ನಾವು ಒತ್ತು ಬಿದ್ದಿಲ್ಲ. ನಮಗೆ ಯಾವ ಪಕ್ಷ ನಮಗೆ ಮಾದಿಗರಿಗೆ ಒಳ್ಳೇದು ಮಾಡ್ತಂದ್ರೆ ಆ ಪಕ್ಷಕ್ಕೆ ನಾವು ಬೆನ್ನೆಲುಬಾಗಿರ್ತೀವಿ ಅಂತ ನಮ್ಮ ಮಾದಿಗ ಸಮುದಾಯ, ನಾನಂತಲ್ಲ ಎಲ್ಲ ನನ್ನ ಮಾದಿಗ ಸಮುದಾಯದವರು ಹಿರಿಯರು ಹೇಳಂತ ಮಾತಂತ ಹೇಳಿ ನನ್ನ ಮಾತಾಡೋಕ್ಕೆಲ್ಲ ನನ್ನ ಹಿರಿಯರು ಹೋರಾಟಗಾರ ಅಣ್ಣವರಿಗೆ ಮತ್ತೊಂದು ನಮಸ್ಕಾರ ಹೇಳಿ ನಮ್ಮ ಮಾತುಡ್ತೀನಿ. ಜೈ ಮಾದಿಗ, ಜೈ ಮಂದಕೃಷ್ಣ ಮಾದಿಗ. ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿರ್ತಕ್ಕಂಥ ಮಾಧ್ಯಮದ ಮಿತ್ರರೇ ಹಾಗೂ ನನ್ನ ಸಮಾಜದ ಹಿರಿಯರೇ, ಯುವ ಮುಖಂಡರೇ ಮತ್ತು ಈ ಒಂದು ಸುಮಾರು 30 ವರ್ಷಗಳಿಂದ ಹೋರಾಟ ಮಾಡಿರ್ತಕ್ಕಂಥ ಹೋರಾಟಗಾರರಿಗೆ ಅಭಿನಂದನೆ ಸಲ್ಲಿಸುತ್ತಾ ಈ ಒಂದು ನಮ್ಮ ಕ್ರಾಂತಿಕಾರಿ ಸಮಾವೇಶದ ಪಾದಯಾತ್ರೆಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದಿರಿಗೂ ವಿಶೇಷವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟಿಷ್ಟ ನಮ್ಮ 30 ವರ್ಷದಿಂದ ಮಾಡಿದ್ರು ಸಿದ್ದರಾಮಯ್ಯನವ್ರಿಗೆ ಏನು ಕಣ್ಣಿಗೆ ಕಾಣುವಲ್ತು, ಕಿವಿಗಂತೆ ಕೇಳವಲ್ತು ಆತನ ಮಾದಿಗರ ಧ್ವನಿ. ಹಂಗಾಗಿ ನಮ್ಮ ಸಮಾಜದವರು ಈಗ ರೊಚ್ಚಿಗೆದ್ದು ಪಾದಯಾತ್ರೆಯಲ್ಲಿ ಭಾಗವಹಿಸುತ್ತಾರೆ. ದಿನಾಂಕ 21/3/2025 ಶುಕ್ರವಾರ ದಿವಸ ಬೆಂಗಳೂರಿನ ಫ್ರೀಡಂ ಪಾರ್ಕಲ್ಲಿ ಕ್ರಾಂತಿಕಾರಿ ಸಮಾವೇಶವನ್ನು ಮಾಡಲಿದ್ದಾರೆ. ಆ ಒಂದು ಸಮಾವೇಶಕ್ಕೆ ನಮ್ಮ ಸಮಾಜದ ಜನಪ್ರತಿನಿಧಿಗಳಲ್ಲಿ ಮಾಜಿ ಹಾಲಿ ಸಂಸದರು, ಸಚಿವರು ಮತ್ತು ಶಾಸಕರುಗಳು ಭಾಗವಹಿಸಬೇಕು. ಅದರ ಜೊತೆಗೆ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರು ಮತ್ತು ಯುವ ಹೋರಾಟಗಾರರು, ತದನಂತರ ವಿಶೇಷವಾಗಿ ನಾವೊಂದು ಈ ಹೋರಾಟದ ಪ್ರತಿಫಲ ಉಣ್ತಕ್ಕಂಥ ನಮ್ಮ ವಿದ್ಯಾರ್ಥಿ ಯುವ ಮುಖಂಡರು ಸಹ ಭಾಗವಹಿಸಿದ್ರೆ ಸೂಕ್ತ. ಯಾಕಂದರೆ ಈಗ ಕುಂತಿರ್ತಕ್ಕಂಥ ನಾವು ಹೋರಾಟಗಾರರ ಆಗಿರ್ಬೋದು, ನಮ್ಮ ಹಿರಿಯರಾಗಿರ್ಬೋದು, ಅದಕ್ಕೆ ಫಲ ತಗೊಂಡ್ಬರು ಮುಂದೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ತಗೊಂತಾರೆ. ಹಂಗಾಗಿ ನಮ್ಮ ಮಕ್ಕಳಾಗಲಿ, ನಮ್ಮ ಸೋದರ ಮಕ್ಕಳಾಗಲಿ, ಇಲ್ಲಿರ್ತಕ್ಕಂಥ ಕ್ರಾಂತಿಕಾರಿ ಹೋರಾಟಗಾರರ ಮಕ್ಕಳು ಸಹ ಈ ಒಂದು ಕ್ರಾಂತಿಕಾರಿ ಸಮಾವೇಶಕ್ಕೆ ಭಾಗವಹಿಸಿದ್ರೆ ಸೂಕ್ತ. ಹಾಗಾಗಿ ಈ ಒಂದು ಸಮಾವೇಶಕ್ಕೆ ನಮ್ಮ ಕೊಪ್ಪಳ ಜಿಲ್ಲೆಯಲ್ಲ ಇಡೀ ಕರ್ನಾಟಕದಾದ್ಯಂತ ಈ ಒಂದು ಕ್ರಾಂತಿಕಾರಿ ಸಮಾವೇಶಕ್ಕೆ ಎಲ್ಲರೂ ಭಾಗವಹಿಸಿ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ನಮ್ಮ ಮಾದಿಗ ಸಮಾಜದ ವತಿಯಿಂದ ಮತ್ತು ಎಡಗೈ ಸಮಾಜದ ಉಳಿದ ಸಮಾಜದ ಪರವಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ. ಮುಖ್ಯವಾಗಿ ನಮ್ಮ ಸಮಾಜದ ಹಿರಿಯ ಹೋರಾಟಗಾರರು ಹಾಗೂ ರಾಷ್ಟ್ರೀಯ ಒಂದು ಮಾದಿಗ ದಂಡೋರದ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಂದಕೃಷ್ಣ ಮಾದಿಗ ಅವರು ಬರ್ತಾ ಇದ್ದಾರೆ. ಅವರು ಆಂಧ್ರದಿಂದ ನಮ್ಮ ಕರ್ನಾಟಕಕ್ಕೆ ಬಂದು ಅವರ ಆಂಧ್ರದಲ್ಲಿ ಮತ್ತು ತೆಲಂಗಾಣದಲ್ಲಿ ಯಶಸ್ವಿಯಾಗಿದ್ದಾರೆ ಒಳ ಮೀಸಲಾತಿಗಾಗಿ. ನಮ್ಮಲ್ಲಿ ಒಂದು ಹೋರಾಟದ ಒಂದು ಅಭಿಮಾನ ಇದ್ದು ಬೇರೆ ರಾಜ್ಯದಿಂದ ಬರ್ತಾರೆ. ಹಂಗಾಗಿ ನಮ್ಮಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಮತ್ತು ಹಿರಿಯ ಹೋರಾಟಗಾರರು ಯಾವುದೇ ಅನ್ಯತೆ ಭಾವಿಸದೆ ಅವ್ರ ನೇತೃತ್ವ ಇವ್ರ ನೇತೃತ್ವ ಅಂತ ತಿಳ್ಕೊಳ್ದಾನೆ ಈ ಒಂದು 21/3/2025 ಶುಕ್ರವಾರ ನಡೆಯುವಂಥ ಫ್ರೀಡಂ ಪಾರ್ಕ್ನಲ್ಲಿ ನಡೆಯುವಂಥ ಕ್ರಾಂತಿಕಾರಿ ಸಮಾವೇಶಕ್ಕೆ ಎಲ್ಲರೂ ಭಾಗವಹಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ತಾ ಇದ್ದಾರೆ.